ಅತಿಯಾದ ಮೊಬೈಲ್ ಬಳಸುವವರೇ ಎಚ್ಚರವಾಗಿರಿ. ಸ್ಕ್ರೀನ್ ಟೈಮ್ ಹೆಚ್ಚಳದಿಂದಲೂ ಕೂಡ ಹೃದಯಾಘಾತ ಸಂಭವಿಸುತ್ತೆ. ಅತಿಯಾದ ಸ್ಕ್ರೀನ್ ಟೈಮ್ ಹೆಚ್ಚಳದಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನುವ ಸ್ಫೋಟಕ ಸತ್ಯವನ್ನ ತಜ್ಞರು ಹೊರಹಾಕಿದ್ದಾರೆ. ಆರೋಗ್ಯ ಸಚಿವರು ಅದನ್ನು ತಿಳಿಸಿದ್ದಾರೆ. ಜಾಸ್ತಿ ಸಮಯ ಟಿವಿಗಳ ಮುಂದೆ ಅಥವಾ ಕಂಪ್ಯೂಟರ್ ಮುಂದೆ ಅಥವಾ ಫೋನ್ಗಳ ಮೇಲೆ ಹೆಚ್ಚಾಗಿರುವಂತದ್ದು, ಆ ಸ್ಕ್ರೀನ್ ಟೈಮ್ ಅಂತ ಏನ್ ಹೇಳ್ತೀವಿ ಅದನ್ನು ಕೂಡ ಹೆಚ್ಚಾಗಿರುವಂತದ್ದು, ಇದೆಲ್ಲ ಒಂದು ಕಾಂಬಿನೇಷನ್. ಈ ಕಾಂಬಿನೇಷನ್ ಅಲ್ಲಿ ಅವರಿಗೆ ಈ ಹೆಚ್ಚು ಹೃದಯಾಘಾತ ಆಗೋದಕ್ಕೆ ಮತ್ತು ಬೇರೆ ಬೇರೆ ಕಾಯಿಲೆಗಳು ಕೂಡ ಬರೋದಕ್ಕೆ ಸಾಧ್ಯ ಆಗಿರಬಹುದು. ಜಾಸ್ತಿ ಅತಿಯಾದ ಮೊಬೈಲ್ ಬಳಸುವವರೇ ಎಚ್ಚರವಾಗಿರಿ. ಸ್ಕ್ರೀನ್ ಟೈಮ್ ಹೆಚ್ಚಳದಿಂದಲೂ ಕೂಡ ಹೃದಯಾಘಾತ ಸಂಭವಿಸುತ್ತೆ. ಅತಿಯಾದ ಸ್ಕ್ರೀನ್ ಟೈಮ್ ಹೆಚ್ಚಳದಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನುವ ಸ್ಫೋಟಕ ಸತ್ಯವನ್ನ ತಜ್ಞರು ಹೊರಹಾಕಿದ್ದಾರೆ. ಆರೋಗ್ಯ ಸಚಿವರು ಅದನ್ನು ತಿಳಿಸಿದ್ದಾರೆ. ಜಾಸ್ತಿ ಸಮಯ ಟಿವಿಗಳ ಮುಂದೆ ಅಥವಾ ಕಂಪ್ಯೂಟರ್ ಮುಂದೆ ಅಥವಾ ಫೋನ್ಗಳ ಮೇಲೆ ಹೆಚ್ಚಾಗಿರುವಂತದ್ದು, ಆ ಸ್ಕ್ರೀನ್ ಟೈಮ್ ಅಂತ ಏನ್ ಹೇಳ್ತೀವಿ ಅದನ್ನು ಕೂಡ ಹೆಚ್ಚಾಗಿರುವಂತದ್ದು, ಇದೆಲ್ಲ ಒಂದು ಕಾಂಬಿನೇಷನ್. ಈ ಕಾಂಬಿನೇಷನ್ ಅಲ್ಲಿ ಅವರಿಗೆ ಈ ಹೆಚ್ಚು ಹೃದಯಾಘಾತ ಆಗೋದಕ್ಕೆ ಮತ್ತು ಬೇರೆ ಬೇರೆ ಕಾಯಿಲೆಗಳು ಕೂಡ ಬರೋದಕ್ಕೆ ಸಾಧ್ಯ ಆಗಿರಬಹುದು. ಜಾಸ್ತಿ ಅತಿಯಾದ ಮೊಬೈಲ್ ಬಳಸುವವರೇ ಎಚ್ಚರವಾಗಿರಿ. ಸ್ಕ್ರೀನ್ ಟೈಮ್ ಹೆಚ್ಚಳದಿಂದಲೂ ಕೂಡ ಹೃದಯಾಘಾತ ಸಂಭವಿಸುತ್ತೆ. ಅತಿಯಾದ ಸ್ಕ್ರೀನ್ ಟೈಮ್ ಹೆಚ್ಚಳದಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನುವ ಸ್ಫೋಟಕ ಸತ್ಯವನ್ನ ತಜ್ಞರು ಹೊರಹಾಕಿದ್ದಾರೆ. ಆರೋಗ್ಯ ಸಚಿವರು ಅದನ್ನು ತಿಳಿಸಿದ್ದಾರೆ. ಜಾಸ್ತಿ ಸಮಯ ಟಿವಿಗಳ ಮುಂದೆ ಅಥವಾ ಕಂಪ್ಯೂಟರ್ ಮುಂದೆ ಅಥವಾ ಫೋನ್ಗಳ ಮೇಲೆ ಹೆಚ್ಚಾಗಿರುವಂತದ್ದು, ಆ ಸ್ಕ್ರೀನ್ ಟೈಮ್ ಅಂತ ಏನ್ ಹೇಳ್ತೀವಿ ಅದನ್ನು ಕೂಡ ಹೆಚ್ಚಾಗಿರುವಂತದ್ದು, ಇದೆಲ್ಲ ಒಂದು ಕಾಂಬಿನೇಷನ್. ಈ ಕಾಂಬಿನೇಷನ್ ಅಲ್ಲಿ ಅವರಿಗೆ ಈ ಹೆಚ್ಚು ಹೃದಯಾಘಾತ ಆಗೋದಕ್ಕೆ ಮತ್ತು ಬೇರೆ ಬೇರೆ ಕಾಯಿಲೆಗಳು ಕೂಡ ಬರೋದಕ್ಕೆ ಸಾಧ್ಯ ಆಗಿರಬಹುದು. ಜಾಸ್ತಿ ಅತಿಯಾದ ಮೊಬೈಲ್ ಬಳಸುವವರೇ ಎಚ್ಚರವಾಗಿರಿ. ಸ್ಕ್ರೀನ್ ಟೈಮ್ ಹೆಚ್ಚಳದಿಂದಲೂ ಕೂಡ ಹೃದಯಾಘಾತ ಸಂಭವಿಸುತ್ತೆ. ಅತಿಯಾದ ಸ್ಕ್ರೀನ್ ಟೈಮ್ ಹೆಚ್ಚಳದಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನುವ ಸ್ಫೋಟಕ ಸತ್ಯವನ್ನ ತಜ್ಞರು ಹೊರಹಾಕಿದ್ದಾರೆ. ಆರೋಗ್ಯ ಸಚಿವರು ಅದನ್ನು ತಿಳಿಸಿದ್ದಾರೆ. ಜಾಸ್ತಿ ಸಮಯ ಟಿವಿಗಳ ಮುಂದೆ ಅಥವಾ ಕಂಪ್ಯೂಟರ್ ಮುಂದೆ ಅಥವಾ ಫೋನ್ಗಳ ಮೇಲೆ ಹೆಚ್ಚಾಗಿರುವಂತದ್ದು, ಆ ಸ್ಕ್ರೀನ್ ಟೈಮ್ ಅಂತ ಏನ್ ಹೇಳ್ತೀವಿ ಅದನ್ನು ಕೂಡ ಹೆಚ್ಚಾಗಿರುವಂತದ್ದು, ಇದೆಲ್ಲ ಒಂದು ಕಾಂಬಿನೇಷನ್. ಈ ಕಾಂಬಿನೇಷನ್ ಅಲ್ಲಿ ಅವರಿಗೆ ಈ ಹೆಚ್ಚು ಹೃದಯಾಘಾತ ಆಗೋದಕ್ಕೆ ಮತ್ತು ಬೇರೆ ಬೇರೆ ಕಾಯಿಲೆಗಳು ಕೂಡ ಬರೋದಕ್ಕೆ ಸಾಧ್ಯ ಆಗಿರಬಹುದು. ಜಾಸ್ತಿ ಅತಿಯಾದ ಮೊಬೈಲ್ ಬಳಸುವವರೇ ಎಚ್ಚರವಾಗಿರಿ. ಸ್ಕ್ರೀನ್ ಟೈಮ್ ಹೆಚ್ಚಳದಿಂದಲೂ ಕೂಡ ಹೃದಯಾಘಾತ ಸಂಭವಿಸುತ್ತೆ. ಅತಿಯಾದ ಸ್ಕ್ರೀನ್ ಟೈಮ್ ಹೆಚ್ಚಳದಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನುವ ಸ್ಫೋಟಕ ಸತ್ಯವನ್ನ ತಜ್ಞರು ಹೊರಹಾಕಿದ್ದಾರೆ. ಆರೋಗ್ಯ ಸಚಿವರು ಅದನ್ನು ತಿಳಿಸಿದ್ದಾರೆ. ಜಾಸ್ತಿ ಸಮಯ ಟಿವಿಗಳ ಮುಂದೆ ಅಥವಾ ಕಂಪ್ಯೂಟರ್ ಮುಂದೆ ಅಥವಾ ಫೋನ್ಗಳ ಮೇಲೆ ಹೆಚ್ಚಾಗಿರುವಂತದ್ದು, ಆ ಸ್ಕ್ರೀನ್ ಟೈಮ್ ಅಂತ ಏನ್ ಹೇಳ್ತೀವಿ ಅದನ್ನು ಕೂಡ ಹೆಚ್ಚಾಗಿರುವಂತದ್ದು, ಇದೆಲ್ಲ ಒಂದು ಕಾಂಬಿನೇಷನ್. ಈ ಕಾಂಬಿನೇಷನ್ ಅಲ್ಲಿ ಅವರಿಗೆ ಈ ಹೆಚ್ಚು ಹೃದಯಾಘಾತ ಆಗೋದಕ್ಕೆ ಮತ್ತು ಬೇರೆ ಬೇರೆ ಕಾಯಿಲೆಗಳು ಕೂಡ ಬರೋದಕ್ಕೆ ಸಾಧ್ಯ ಆಗಿರಬಹುದು. ಜಾಸ್ತಿ ಅತಿಯಾದ ಮೊಬೈಲ್ ಬಳಸುವವರೇ ಎಚ್ಚರವಾಗಿರಿ. ಸ್ಕ್ರೀನ್ ಟೈಮ್ ಹೆಚ್ಚಳದಿಂದಲೂ ಕೂಡ ಹೃದಯಾಘಾತ ಸಂಭವಿಸುತ್ತೆ. ಅತಿಯಾದ ಸ್ಕ್ರೀನ್ ಟೈಮ್ ಹೆಚ್ಚಳದಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನುವ ಸ್ಫೋಟಕ ಸತ್ಯವನ್ನ ತಜ್ಞರು ಹೊರಹಾಕಿದ್ದಾರೆ. ಆರೋಗ್ಯ ಸಚಿವರು ಅದನ್ನು ತಿಳಿಸಿದ್ದಾರೆ. ಜಾಸ್ತಿ ಸಮಯ ಟಿವಿಗಳ ಮುಂದೆ ಅಥವಾ ಕಂಪ್ಯೂಟರ್ ಮುಂದೆ ಅಥವಾ ಫೋನ್ಗಳ ಮೇಲೆ ಹೆಚ್ಚಾಗಿರುವಂತದ್ದು, ಆ ಸ್ಕ್ರೀನ್ ಟೈಮ್ ಅಂತ ಏನ್ ಹೇಳ್ತೀವಿ ಅದನ್ನು ಕೂಡ ಹೆಚ್ಚಾಗಿರುವಂತದ್ದು, ಇದೆಲ್ಲ ಒಂದು ಕಾಂಬಿನೇಷನ್. ಈ ಕಾಂಬಿನೇಷನ್ ಅಲ್ಲಿ ಅವರಿಗೆ ಈ ಹೆಚ್ಚು ಹೃದಯಾಘಾತ ಆಗೋದಕ್ಕೆ ಮತ್ತು ಬೇರೆ ಬೇರೆ ಕಾಯಿಲೆಗಳು ಕೂಡ ಬರೋದಕ್ಕೆ ಸಾಧ್ಯ ಆಗಿರಬಹುದು. ಜಾಸ್ತಿ ಅತಿಯಾದ ಮೊಬೈಲ್ ಬಳಸುವವರೇ ಎಚ್ಚರವಾಗಿರಿ. ಸ್ಕ್ರೀನ್ ಟೈಮ್ ಹೆಚ್ಚಳದಿಂದಲೂ ಕೂಡ ಹೃದಯಾಘಾತ ಸಂಭವಿಸುತ್ತೆ. ಅತಿಯಾದ ಸ್ಕ್ರೀನ್ ಟೈಮ್ ಹೆಚ್ಚಳದಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನುವ ಸ್ಫೋಟಕ ಸತ್ಯವನ್ನ ತಜ್ಞರು ಹೊರಹಾಕಿದ್ದಾರೆ. ಆರೋಗ್ಯ ಸಚಿವರು ಅದನ್ನು ತಿಳಿಸಿದ್ದಾರೆ. ಜಾಸ್ತಿ ಸಮಯ ಟಿವಿಗಳ ಮುಂದೆ ಅಥವಾ ಕಂಪ್ಯೂಟರ್ ಮುಂದೆ ಅಥವಾ ಫೋನ್ಗಳ ಮೇಲೆ ಹೆಚ್ಚಾಗಿರುವಂತದ್ದು, ಆ ಸ್ಕ್ರೀನ್ ಟೈಮ್ ಅಂತ ಏನ್ ಹೇಳ್ತೀವಿ ಅದನ್ನು ಕೂಡ ಹೆಚ್ಚಾಗಿರುವಂತದ್ದು, ಇದೆಲ್ಲ ಒಂದು ಕಾಂಬಿನೇಷನ್. ಈ ಕಾಂಬಿನೇಷನ್ ಅಲ್ಲಿ ಅವರಿಗೆ ಈ ಹೆಚ್ಚು ಹೃದಯಾಘಾತ ಆಗೋದಕ್ಕೆ ಮತ್ತು ಬೇರೆ ಬೇರೆ ಕಾಯಿಲೆಗಳು ಕೂಡ ಬರೋದಕ್ಕೆ ಸಾಧ್ಯ ಆಗಿರಬಹುದು. ಜಾಸ್ತಿ
ಅತಿಯಾದ ಮೊಬೈಲ್ ಬಳಸುವವರೇ ಎಚ್ಚರವಾಗಿರಿ. ಸ್ಕ್ರೀನ್ ಟೈಮ್ ಹೆಚ್ಚಳದಿಂದಲೂ ಕೂಡ ಹೃದಯಾಘಾತ ಸಂಭವಿಸುತ್ತೆ. ಅತಿಯಾದ ಸ್ಕ್ರೀನ್ ಟೈಮ್ ಹೆಚ್ಚಳದಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನುವ ಸ್ಫೋಟಕ ಸತ್ಯವನ್ನ ತಜ್ಞರು ಹೊರಹಾಕಿದ್ದಾರೆ. ಆರೋಗ್ಯ ಸಚಿವರು ಅದನ್ನು ತಿಳಿಸಿದ್ದಾರೆ. ಜಾಸ್ತಿ ಸಮಯ ಟಿವಿಗಳ ಮುಂದೆ ಅಥವಾ ಕಂಪ್ಯೂಟರ್ ಮುಂದೆ ಅಥವಾ ಫೋನ್ಗಳ ಮೇಲೆ ಹೆಚ್ಚಾಗಿರುವಂತದ್ದು, ಆ ಸ್ಕ್ರೀನ್ ಟೈಮ್ ಅಂತ ಏನ್ ಹೇಳ್ತೀವಿ ಅದನ್ನು ಕೂಡ ಹೆಚ್ಚಾಗಿರುವಂತದ್ದು, ಇದೆಲ್ಲ ಒಂದು ಕಾಂಬಿನೇಷನ್. ಈ ಕಾಂಬಿನೇಷನ್ ಅಲ್ಲಿ ಅವರಿಗೆ ಈ ಹೆಚ್ಚು ಹೃದಯಾಘಾತ ಆಗೋದಕ್ಕೆ ಮತ್ತು ಬೇರೆ ಬೇರೆ ಕಾಯಿಲೆಗಳು ಕೂಡ ಬರೋದಕ್ಕೆ ಸಾಧ್ಯ ಆಗಿರಬಹುದು. ಜಾಸ್ತಿ ಅತಿಯಾದ ಮೊಬೈಲ್ ಬಳಸುವವರೇ ಎಚ್ಚರವಾಗಿರಿ. ಸ್ಕ್ರೀನ್ ಟೈಮ್ ಹೆಚ್ಚಳದಿಂದಲೂ ಕೂಡ ಹೃದಯಾಘಾತ ಸಂಭವಿಸುತ್ತೆ. ಅತಿಯಾದ ಸ್ಕ್ರೀನ್ ಟೈಮ್ ಹೆಚ್ಚಳದಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನುವ ಸ್ಫೋಟಕ ಸತ್ಯವನ್ನ ತಜ್ಞರು ಹೊರಹಾಕಿದ್ದಾರೆ. ಆರೋಗ್ಯ ಸಚಿವರು ಅದನ್ನು ತಿಳಿಸಿದ್ದಾರೆ. ಜಾಸ್ತಿ ಸಮಯ ಟಿವಿಗಳ ಮುಂದೆ ಅಥವಾ ಕಂಪ್ಯೂಟರ್ ಮುಂದೆ ಅಥವಾ ಫೋನ್ಗಳ ಮೇಲೆ ಹೆಚ್ಚಾಗಿರುವಂತದ್ದು, ಆ ಸ್ಕ್ರೀನ್ ಟೈಮ್ ಅಂತ ಏನ್ ಹೇಳ್ತೀವಿ ಅದನ್ನು ಕೂಡ ಹೆಚ್ಚಾಗಿರುವಂತದ್ದು, ಇದೆಲ್ಲ ಒಂದು ಕಾಂಬಿನೇಷನ್. ಈ ಕಾಂಬಿನೇಷನ್ ಅಲ್ಲಿ ಅವರಿಗೆ ಈ ಹೆಚ್ಚು ಹೃದಯಾಘಾತ ಆಗೋದಕ್ಕೆ ಮತ್ತು ಬೇರೆ ಬೇರೆ ಕಾಯಿಲೆಗಳು ಕೂಡ ಬರೋದಕ್ಕೆ ಸಾಧ್ಯ ಆಗಿರಬಹುದು. ಜಾಸ್ತಿ ಅತಿಯಾದ ಮೊಬೈಲ್ ಬಳಸುವವರೇ ಎಚ್ಚರವಾಗಿರಿ. ಸ್ಕ್ರೀನ್ ಟೈಮ್ ಹೆಚ್ಚಳದಿಂದಲೂ ಕೂಡ ಹೃದಯಾಘಾತ ಸಂಭವಿಸುತ್ತೆ. ಅತಿಯಾದ ಸ್ಕ್ರೀನ್ ಟೈಮ್ ಹೆಚ್ಚಳದಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನುವ ಸ್ಫೋಟಕ ಸತ್ಯವನ್ನ ತಜ್ಞರು ಹೊರಹಾಕಿದ್ದಾರೆ. ಆರೋಗ್ಯ ಸಚಿವರು ಅದನ್ನು ತಿಳಿಸಿದ್ದಾರೆ. ಜಾಸ್ತಿ ಸಮಯ ಟಿವಿಗಳ ಮುಂದೆ ಅಥವಾ ಕಂಪ್ಯೂಟರ್ ಮುಂದೆ ಅಥವಾ ಫೋನ್ಗಳ ಮೇಲೆ ಹೆಚ್ಚಾಗಿರುವಂತದ್ದು, ಆ ಸ್ಕ್ರೀನ್ ಟೈಮ್ ಅಂತ ಏನ್ ಹೇಳ್ತೀವಿ ಅದನ್ನು ಕೂಡ ಹೆಚ್ಚಾಗಿರುವಂತದ್ದು, ಇದೆಲ್ಲ ಒಂದು ಕಾಂಬಿನೇಷನ್. ಈ ಕಾಂಬಿನೇಷನ್ ಅಲ್ಲಿ ಅವರಿಗೆ ಈ ಹೆಚ್ಚು ಹೃದಯಾಘಾತ ಆಗೋದಕ್ಕೆ ಮತ್ತು ಬೇರೆ ಬೇರೆ ಕಾಯಿಲೆಗಳು ಕೂಡ ಬರೋದಕ್ಕೆ ಸಾಧ್ಯ ಆಗಿರಬಹುದು. ಜಾಸ್ತಿ ಅತಿಯಾದ ಮೊಬೈಲ್ ಬಳಸುವವರೇ ಎಚ್ಚರವಾಗಿರಿ. ಸ್ಕ್ರೀನ್ ಟೈಮ್ ಹೆಚ್ಚಳದಿಂದಲೂ ಕೂಡ ಹೃದಯಾಘಾತ ಸಂಭವಿಸುತ್ತೆ. ಅತಿಯಾದ ಸ್ಕ್ರೀನ್ ಟೈಮ್ ಹೆಚ್ಚಳದಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನುವ ಸ್ಫೋಟಕ ಸತ್ಯವನ್ನ ತಜ್ಞರು ಹೊರಹಾಕಿದ್ದಾರೆ. ಆರೋಗ್ಯ ಸಚಿವರು ಅದನ್ನು ತಿಳಿಸಿದ್ದಾರೆ. ಜಾಸ್ತಿ ಸಮಯ ಟಿವಿಗಳ ಮುಂದೆ ಅಥವಾ ಕಂಪ್ಯೂಟರ್ ಮುಂದೆ ಅಥವಾ ಫೋನ್ಗಳ ಮೇಲೆ ಹೆಚ್ಚಾಗಿರುವಂತದ್ದು, ಆ ಸ್ಕ್ರೀನ್ ಟೈಮ್ ಅಂತ ಏನ್ ಹೇಳ್ತೀವಿ ಅದನ್ನು ಕೂಡ ಹೆಚ್ಚಾಗಿರುವಂತದ್ದು, ಇದೆಲ್ಲ ಒಂದು ಕಾಂಬಿನೇಷನ್. ಈ ಕಾಂಬಿನೇಷನ್ ಅಲ್ಲಿ ಅವರಿಗೆ ಈ ಹೆಚ್ಚು ಹೃದಯಾಘಾತ ಆಗೋದಕ್ಕೆ ಮತ್ತು ಬೇರೆ ಬೇರೆ ಕಾಯಿಲೆಗಳು ಕೂಡ ಬರೋದಕ್ಕೆ ಸಾಧ್ಯ ಆಗಿರಬಹುದು. ಜಾಸ್ತಿ ಅತಿಯಾದ ಮೊಬೈಲ್ ಬಳಸುವವರೇ ಎಚ್ಚರವಾಗಿರಿ. ಸ್ಕ್ರೀನ್ ಟೈಮ್ ಹೆಚ್ಚಳದಿಂದಲೂ ಕೂಡ ಹೃದಯಾಘಾತ ಸಂಭವಿಸುತ್ತೆ. ಅತಿಯಾದ ಸ್ಕ್ರೀನ್ ಟೈಮ್ ಹೆಚ್ಚಳದಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನುವ ಸ್ಫೋಟಕ ಸತ್ಯವನ್ನ ತಜ್ಞರು ಹೊರಹಾಕಿದ್ದಾರೆ. ಆರೋಗ್ಯ ಸಚಿವರು ಅದನ್ನು ತಿಳಿಸಿದ್ದಾರೆ. ಜಾಸ್ತಿ ಸಮಯ ಟಿವಿಗಳ ಮುಂದೆ ಅಥವಾ ಕಂಪ್ಯೂಟರ್ ಮುಂದೆ ಅಥವಾ ಫೋನ್ಗಳ ಮೇಲೆ ಹೆಚ್ಚಾಗಿರುವಂತದ್ದು, ಆ ಸ್ಕ್ರೀನ್ ಟೈಮ್ ಅಂತ ಏನ್ ಹೇಳ್ತೀವಿ ಅದನ್ನು ಕೂಡ ಹೆಚ್ಚಾಗಿರುವಂತದ್ದು, ಇದೆಲ್ಲ ಒಂದು ಕಾಂಬಿನೇಷನ್. ಈ ಕಾಂಬಿನೇಷನ್ ಅಲ್ಲಿ ಅವರಿಗೆ ಈ ಹೆಚ್ಚು ಹೃದಯಾಘಾತ ಆಗೋದಕ್ಕೆ ಮತ್ತು ಬೇರೆ ಬೇರೆ ಕಾಯಿಲೆಗಳು ಕೂಡ ಬರೋದಕ್ಕೆ ಸಾಧ್ಯ ಆಗಿರಬಹುದು. ಜಾಸ್ತಿ